ನಮ್ ಗುಂಡು ಮರಿ ಅಳದ್ ನಿಲ್ಸಕ್ ಆಗ್ತಿರ್ಲಿಲ್ಲ, ನಮ್ಮ ಅತ್ತೆ ವಟ ವಟ ಅನ್ನೋದು ನಿಲ್ಸಕ್ ಆಗ್ತಿರ್ಲಿಲ್ಲ ನಮ್ ಕೈಲಿ. ಬಟ್ಟೆ ಒಗಿತಾ ಇತ್ತಮ್ಮ, ಎಳೆ ಮಗ ಜೀಪಲ್ಲಿ ಅಡ್ತೈತಿಲ್ಲ ಈ ಕಡೆ ತಿರ್ಗೆ. ಬೇಡ ಸಾಕಷ್ಟು ಹೊಡಿ. ನಾನಂತೂ ಈಗ 2 days ಫುಲ್ ಬಿಸಿ. ಯಾಕಪ್ಪ ಅಂತ ಅಂದ್ರೆ ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಅದರಲ್ಲೂ ಸ್ಪೆಷಲ್ ಎಕ್ಸ್ಟ್ರಾ ಮೆಂಬರ್ ಅಂದ್ರೆ ನಮ್ಮ ಗುಂಡು ಮರಿ ಬಂದಿದೆ. ಸೊ ಹಂಗಾಗಿ ಫುಲ್ಲು ಬಿಸಿ ಆಗಿದ್ದೀನಿ. ಹಾಯ್, ನಾನೆಲ್ಲ ಕನ್ನಡಿಗರು ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಕ್ಚುಲಿ ಇದು 2 ಡೇಸ್ನ 1 ಡೇ ವ್ಲಾಗ್ ತರ ಮಾಡ್ತಿದ್ದೀನಿ. ನಿಮಗೆ ನೋಡಕ್ ತುಂಬಾ ಬೋರ್ ಆಗಬಾರ್ದು ಅಂತೇಳಿ ಎಲ್ಲ ಕಟ್ ಮಾಡಿ, ಅದ್ರಲ್ಲಿ ಕಟ್ ಮಾಡೋಕ್ಕಿಂತ ಏನು ವಿಡಿಯೋ ಮಾಡೋಕ್ಕೆ ಟೈಮೇ ಆಗಿಲ್ಲ. ಯಾಕಂದ್ರೆ ನಮ್ಮ ಎಕ್ಸ್ಟ್ರಾ ಪರ್ಸನ್ ಗುಂಡು ಮರಿ ಎಷ್ಟು ಕೆಲಸ ಕೊಡೋನು ಎಲ್ಲರಿಗೂ ಅಂತಂದ್ರೆ ಅಷ್ಟು ಕೆಲಸ ಕೊಡೋನು. ಅವ್ನು ಕೂಡ ನೋಡ್ಕೊಳ್ಳೋದ್ರಲ್ಲಿ ಫುಲ್ ಬಿಸಿ. 3 ಜನ ಇದ್ರು ಅವ್ನೊಬ್ಬನ ಹಿಡಿಯಕ್ ಆಗ್ತಿರ್ಲಿಲ್ಲ. ಆ ರೇಂಜಿಗೆ ತಲಾಟೆ ಆಗೋಗ್ಬಿಟ್ಟಿದ್ದಾನೆ. ಫಸ್ಟ್ನೇ ಸತಿ ಬಂದಾಗ ಸುಮ್ಮನೆ ಕುತ್ಕೊಂಡು ಆಡೋದು, ಬಟ್ ಈಗಂತೂ ಕಾಲ್ ಬಂದ್ಬಿಟ್ಟಿದೆ. ನಿಲ್ಲಲ್ಲ, ಒಂದ್ ಮೂಲೆನೂ ತಡಕ್ತಾನೆ. ಏನ್ ಸಿಕ್ಕಿದ್ರು ಸಾಕು ಬಾಯಿಗೆ ಇಟ್ಕೊಳ್ಳೋದು, ಈ ತರ ಎಲ್ಲ ಇಟ್ಕೊಂಡು ಆಟ ಆಡುತ್ತೆ. ಸೊ ಫುಲ್ ಬಿಸಿಯಾಗಿ ಹೋಗ್ಬಿಟ್ಟಿದೀವಿ. 3 ಜನ ಇದ್ರು ಒಬ್ಬನೇ, ಅದ್ರಲ್ಲೂ 3 ಜನಕ್ಕೂ ಇಲ್ಲಿರೋ 3 ಮಕ್ಳನ್ನು ತಡಿಯಕ್ಕೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಯಾಕಪ್ಪ ಬೇಕಿತ್ತು ಈ ಮಕ್ಕಳು ಅನ್ನೋ ರೇಂಜಿಗೆ 3 ಅಂತ ಸೇರ್ಕೊಂಡ್ಬಿಟ್ರೆ ಆ ರೇಂಜಿಗೆ ರೋಸಿ ತಲೆ ತಿಂದು ಮೆಂಟಲ್ ಹಾಸ್ಪಿಟ್ಲಿಗೆ ನಾವು ಹೋಗಿ ಸೇರ್ಕೊಂಡ್ಬಿಡ್ಬೇಕು ಫಸ್ಟ್. ಆ ರೇಂಜಿಗೆ ನಮ್ಮನ್ನ ಕಾಟ ಕೊಡ್ತಾರೆ. ಇದು ಮಾರ್ನಿಂಗ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪ ಬಂದ್ ಬೆಳಿಗ್ಗೆ ಅವ್ರ ಅಕ್ಕನ ಬಿಟ್ಟು ಬರ್ತೀನಿ ಅಂತೇಳಿ ಚಿಕ್ಕಿನೋ ಅವನು ಇಬ್ರು ಹೋಗಿದ್ದಾರೆ. ಸೊ ಅಲ್ಲೂ ತಲಾಟೆ ನಿಂತಿತ್ತವನ್ನೆಲ್ಲ ಮಣ್ಣು ಕಲ್ಲು ಸಿಕ್ಕಿದ್ ಸಾಕು. ಮೊದ್ಲೇ ಅವ್ರು ಫಸ್ಟ್ ಬೆಂಗಳೂರಲ್ಲಿ ಇರೋದು. ಸೊ ಈ ಹಳ್ಳಿ ಕರ್ಕೊಂಬಂದ್ರೆ ಮಕ್ಳನ್ನ ಕೇಳ್ಬೇಕಾ, ಮಣ್ಣು ಕಲ್ಲನ್ನೇ ಹುಡುಕ್ತಾ ಇರ್ತಾರೆ. ಫ್ರೀ ಬಿಟ್ಟಂಗೆ ಆಗೋಗ್ಬಿಟ್ಟಿದೆ ಅವನಿಗಂತೂ. ನಮ್ ಗುಂಡು ಮರಿನು ನನ್ನ ತಂಗಿ ಬಂದಿದ್ ರೀಸನ್ ಅಂತಂದ್ರೆ ಗಂಗಮ್ಮನ್ ಮಾಡಿಸ್ಬೇಕಾಗಿತ್ತು. ಸೊ ಹಂಗಾಗಿ ಬಂದಿದ್ರು. ಸೊ ಗಂಗಮ್ಮನ್ ಮಾಡ್ಸಕ್ಕೆ ಅಂತ ಹೇಳಿ ಆ ಪಾಪನ್ ಸ್ಕೂಲಿಗೆ ಕಳಿಸಿ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಅಂದಾವೇ ಹೋಗ್ಬೇಕಾರೆ ನನ್ನ ತಂಗಿ ವಸಂತ ಡ್ಯಾನ್ಸ್ ಮಾಡೋಣ ಅಂತ ಹೇಳಿದ್ಲು. ಬಟ್ ನಮ್ಮ ಅತ್ತೆನೆಲ್ಲ ಕೇಳ್ತಿದ್ದೆ ಅಮ್ಮ ಮಾಡೋಣ ಅಂತ ಹೇಳಿ. ಬಟ್ ಅವರ ರಿಯಾಕ್ಷನ್ ನೋಡ್ಬಿಟ್ರೆ ನಂಗಂತೂ ಕೇಳಿ ನಕ್ಕು ಸಾಕಾಗೋಯ್ತು. ಆ ರೇಂಜಿಗೆ ಇಬ್ರು ಮಾತಾಡ್ಬಿಟ್ರು. ಅವ್ರಿಬ್ರು ಯಾವ ರೀತಿ ಬೀಗ್ರು ಮಾತಾಡಿದ್ರು ಕೇಳ್ರಿ. ನಾನು ಕೇಳಿದ್ ಒಂದ್ ಕ್ವಶನ್ಗೆ ಇವ್ರಿಗೆ ಒಂದ್ ರೀಲ್ಸ್ ಮಾಡ್ಕೊಡಿ ಅಂತಂದ್ರೆ, ಬಟ್ ಇವ್ರಿಗೆ ಮಾಡಕ್ ಇಷ್ಟ ಇದ್ರು 4 ಜನ ಏನಂತಾರೆ. ಬಟ್ ಎಲ್ಲರೂ ಅದೇ ಅಲ್ವಾ, 4 ಜನ ಏನಂತಾರೆ 4 ಜನ ಅಂತಾರೆ. ನನ್ಗಂತೂ ಈಗ್ಲೂ ಗೊತ್ತಿಲ್ಲ ಆ 4 ಜನ ಯಾರಪ್ಪ ಅಂತ ಹೇಳಿ. ಏನಿವೆ ಇವ್ರಂತೂ ನಮ್ಗೊಂದು ರೀಲ್ಸ್ ಮಾಡ್ಕೊಡಲ್ಲ. ಬಂದಿದ್ ಕೆಲಸ ಗಂಗಮ್ಮನ್ ಮಾಡಿ ಪೂಜೆ ಮಾಡ್ಸ್ಕೊಂಡು ಹೋಗೋದು, ಅದನ್ನಾರ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಸೀದಾ ಕಲ್ಯಾಣಿ ಹತ್ರ ಹೋದ್ವು. ಅಲ್ಲಿ ನೋಡಿದ್ರೆ ನೀರ್ಲಿಲ್ಲ, ಸ್ವಲ್ಪನೇ ಇತ್ತು. ಸೊ ಆ ನೀರಲ್ಲೇ ಹೋಗಿ ನಾವು ಗಂಗಮ್ಮ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ನೀನೇ ಮಾಡ್ಕೊಳ್ಳಿ. ಹಾಕಿದ್ದೀನಿ ಒಂದಿಷ್ಟು ಕೊಡ್ರಿ, ಇನ್ನೊಂದಿಷ್ಟು ಕೊಡ್ರಿ, ಅಲ್ಲಕ್ಕ ಒಂದು ಅಮ್ಮ ವಿಳೆದೆಲೆ ಕೊಡ. ಅವಳು ಇದು ನಂಗೆ ಇಟ್ಟವಳೆ. ಒಂದು ಕಾಯಿನ್ ಕೊಡ್ರಿ. ಒಂದು ಬ್ಲೌಸ್ ಪೀಸ್ ಎಷ್ಟು ಆಯ್ತು ಕೊಡಿ. ಕೊಡಮೇಲೆ ಒಂದು ಕಾಯಿನ್ ಇಟ್ಟಮ್ಮ. 5 ಕೊಟ್ಟಂತ 5 ನಿಮ್ಮ ಕೈಗೆ ಕೊಟ್ಟೆ. ಇನ್ನೊಂದು ಕಾಯಿನ್ ಕೊಡ್ಕೊಪ್ಪ. ಅದು ಹೋದ್ರು ಅಲ್ಲಿ ನೀರು ಕೆಡವೀರ. ಅಯ್ಯೋ ನೀನು ಅವನು ಕುಣಿಸ್ಕೊಂಡಿರೋದು, ನೀನು ಕುಂತಿರೋದು. ಒಂದು ಕಾಯಿನ್ ಕೊಡಪ್ಪ. ತಡಿ ಒಂದು ಕಾಯಿನ್ ಇಟ್ಕೊಂಡು ಅಡಿಕೆ. ನಾನು ರಾತ್ರಿ ಕೇಳಿದೀನಿ ಏನ್ ತರಮ್ಮ ಅಂತ. ಕಾಯಿನ ಅಂಗಡಿ ಇಲ್ವಾ? ಮನೇಲಿ ಬಾಜಳಿಂದ ಕೊಟ್ಟು ಕಳಿಸ್ತೀನಿ. ನಾನು ರಾತ್ರಿ ಅಷ್ಟೇ ಕೇಳಿದೆ.
ಅಳಿಸ್ಕೊಂಡನಕ್ಕ ಕೊಡಿ ತಕ್ಕೊಡಿಲಿ. ಒಂದು ಕಾಯಿ ಹೊಡ್ತಿಕ್ರಿ ಎಣ್ಣೆ ಬಿಟ್ಟು ಅಲ್ಲಿ ಇಟ್ಬಿಡಿ ಸಣ್ಣಕ ಸಿಕ್ಕಿದೀನಿ ನೋಡು ಎಡಗಡೆ ಐತ್ ನೋಡಿ ಎಣ್ಣೆ ಕವರ್ ಎಂತದ ಎಲ್ಲ ಸೋರೆ ಹೋಗಿ ಹೇಳಿ ಬಾಟ್ಲು ಕೊಡವ ಸಣ್ಣದೊಂದ ಅಂತ ಹಾಕಿದ್ನಪ್ಪ ನೀನ್ ತಗೊಂಡೋಗೋದೇನ ಡೈಲಿ ಒಂದು ಎಣ್ಣೆ ಕ್ಯಾನ್ ಸಣ್ಣ ಬಾಟ್ಲು ಬಿಡ್ರು ಸರಿಯಾಗ ಅದು ಇಷ್ಟೊಂದೇನೆ ಎಲೆ ಬಿಡೋದು. ದೇವಸ್ಥಾನ ಕೊಡೋಣ ಅಂತ ತಾಮಂದೆ. ಸುಮ್ಮನಿರ್ರಿ ಈಗ ಕುಂಕುಮ ಬಟ್ಲು ಕೊಯ್ತಲ್ಲ ಕೊಡ ಮೇಲೆ ಕುಂಕುಮ ಬಾಟ್ಲು ತರ್ಲು ಕಣ ಡಬ್ಬಿ ಬಾಕ್ಸ್ ಅದನ್ನೇ ಕೊಡಿ. ಬೀಳುತ್ತೆ. ಕುಂಕುಮ ಇಕ್ತೆ ಪಾಪ ಇದು ದೇವಸ್ಥಾನ ಕಿಡಿದನವ ಕಾಯಿ ಎಲ್ಲವ ಬಾಳೆಹಣ್ಣು ಕೊಡಿ ದೇವ್ರಲ್ಲಿ ಸೀರೆ ಐತಿಲ್ರಿ ಮಡ್ಲಕ್ಕೆ ಇಕ್ಕಳ್ರಿ. ಬೆಂಕಿಪಟ್ಟಣ ಕೊಡಿ ಬೆಂಕಿಪಟ್ಟಣ ನಿಂಗೆ ನೋಡಲ್ಲ ಇತ್ತಾಗ ಬಾ ಜಾಯಿ ಬೇಕಾ ಜಾಕೆಟ್ ಬಟ್ಟಿದ್ನಂತ ಬೇಡ ಬೇಡ ಸಾಕು. ಬೆಂಕಿಪಟ್ಟಣಮ್ಮ ಅಲ್ಲಿ ಬೆಂಕಿಪಟ್ಟಣ ಉದ್ಗಡ್ಡೆ ಎಲ್ಲ ಇದೆ ಅಂತ ಅವಕ್ಕೆ ಪಿಲೆಕ್ಕ ಹೂವು ಹಾಕಿ ಕರ್ಪೂರವ ಕಲರ್ ತಾಡ್ರಿದಾರ ಇವ್ರು ಸರಿಯಾದ ಅನ್ಕೊಂಡ್ಮ್ಯಾಗ ಹೆಂಗ್ ಮೇಂಟೈನ್ ಮಾಡ್ತೀಯ ಬಳೆ ದೇವ್ರಿಗೆ ಏನವ ಹಾಂ ಇಲ್ಲಿಗೊಂದು 2 ಕೊಡ್ರಿ. 6 ತಕ್ಕೊಡ್ರಿ. ಗಂಗಮ್ಮ 1 2 ತಳೆ ಬಳೆಲ್ಗೆಲ್ಲ ಹಾಕು. ಅವನಿಗೊಂದು ಕೊಡ ಸಿದ್ದಯ್ಯ ಹೂವತ್ತ ಕೊಡಮ್ಮ. ಹೂವು ಹಾಕ್ತಿಲ್ಲ ಅವನಿಗೆ. ಇನ್ನು ಮಿಕ್ಕಿದ್ದೇವ್ರಿಗೆ ಇಕ್ಕಾನ ತಳೆ ಗಂಗಮ್ಮ ಬಳೆ ಯಾಕವ ಬಳೆ ಸಾಕೇನಮ್ಮ ಬಾಳೆಹಣ್ಣಲ್ಲಿಗೆ. ಒಂದು ಕಾಯಿ ಕೊಡ್ರಿ. ಕಾಯಿ ಕೊಡ್ರಿ ಈ ಕಡೆಗೆ. ತೇರ್ಸ್ಕಾಯಿ ಒಳಗೊಂದು ತಳಮಲ್ಲ ಹಂಗೆ ಹೊಡ್ದು ಕೊಡ ಮಾಡಿ. ಬಳೆ ಸಾಕಾ ಕಟ್ಟಿಕನ ಸಾಕು. ಅವಳು ಗಂಗಮ್ಮನೆಲ್ಲ ಮುಗ್ದ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ 3 ಜನ ಮಾಡ್ಬೇಕಲ್ಲ. ಸೊ ನಾನು ಅಮ್ಮ ಮಾಡೋಣ ಅಂತೇಳಿ ಆಮೇಲೆ ನಾನು ಹೋಗಿ ನಾನು ಎಲ್ಲ ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಸೊ ಏನಾದ್ರು ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡವ ಎಲ್ಲದನ್ನು ಅಂತೇಳಿ ಅವಳು ಯಾವಾಗಲೂ ಸ್ವಲ್ಪ ಸೊಂಟ ನೋವು ಅಂತ ಇರ್ತಾಳೆ. ಸೊ ಆ ನೋವು ಕಮ್ಮಿ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಸೊ ಅವಳು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಗುಂಡು ಮರಿ ಅಂತೂ ರಾಟ್ಲೆ ಕೊಟ್ಟೋತು. ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಎಷ್ಟು ಹತ್ತಿದ್ದಾನೆ ಅಂತಂದ್ರೆ ಅವನಂತ ಅವ್ರ ದೊಡ್ಡಪ್ಪನ ಹತ್ರ ಇರ್ತಾನಿರಲಿಲ್ಲ. ಆ ರೇಂಜಿಗೆ ರೋಸ್ತಿದ್ದ. ಸೊ ಅವನು ಅಳ್ತಿದ್ದಾನೆ ಅಂತಾನೆ ಸ್ವಲ್ಪ ಅರ್ಜೆಂಟಾಗೆ ಪೂಜೆನ ಮುಗಿಸಿದೀವಿ. ಯಾರು ಏನ್ ಕುಂತವ್ರಿ ಒಳ್ಳೆ ದೊಡ್ಡ ಮನುಷ್ಯ ಕುಂತ ಅವ್ನ ಪಾಪನ ಕೈ ದೇವಸ್ಥಾನ ತಗೊಂಡೋಗಿ ಅಲ್ಲಿ ತಂಗಿ ಮಾಡ್ಕೊಯ್ಯ ತಂಗಿ ಮರಕ್ ಬಿಡಲ್ಲ. ನಮ್ಮ ಸಣ್ಣದ್ದೆ ಕೊಡ್ರೆ ಅವರಾಣಿ ದಪ್ಪ ತಗೊಂಡ ಬಾ ಅಂತ ಬಾ ನಡಿಯಮ್ಮ 1 ನಿಮಿಷ ಬರ್ತುತ್ತೀನಿ ಮ್ಯಾಕೆ. ಏ ವಂಗೆ ಮಾರ್ಕಾರ ಬಿಡ್ರಿ ತಂಗಿ ಮಾರಕ್ ಬಿಡ್ರಿ. ಬರಮ್ಮಕ್ಕೆ ಬಾರೇಸಿದೆ ನೀ ಬತ್ತಾರ ಬಾರೇಸಿದೆ ಗಂಗಮ್ಮನ್ ಮುಗ್ಸೋ ಅಷ್ಟೊತ್ತಿಗೆ ನಮ್ ಗುಂಡು ಮರಿ ಅಳನು ಮತ್ತೆ ನಮ್ಮ ಅತ್ತೆ ಮಾತನ್ನು ನಿಲ್ಸಕ್ ಆಗ್ತಿರ್ಲಿಲ್ಲ. ಅವ್ನು ಅಳ್ತಾ ಇದ್ದ, ಇವ್ರು ವಟ ಅಂತಾನೆ ಇದ್ರು. ಸೊ ಎಂತೂ ಇಂತೂ ಇಬ್ರು ಸಹಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದು ದೇವ್ರಿಗೆ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡ್ಸೋಣ ಅಂತ ಹೇಳಿ ದೇವಸ್ಥಾನ ಹತ್ರ ಬಂದಿದೀವಿ.
ಎಲ್ಲಿ ಕುತ್ಕೊಂತಾನೆ ಅವ್ನು ನಿಂತಿತ್ತವನಿಲ್ಲ ಅಲ್ಲ. ಬೀಳ್ತೀಯ ಪಪ್ಪ. ಗೊತ್ತಿಲ್ಲಪ್ಪ ನಂಗೆ. ಅಯ್ಯಯ್ಯಯ್ಯ ನೀನಾಡು ಚಿನ್ನಮ್ಮ ಅಣ್ಣಾರ್ದಂಗೆ. ಅಯ್ಯೋ ಅಣ್ಣಂಗೆ ಕೊಡವ ತೆಗ್ದು. ನಂಗೆ ಕೊಡುವ, ನಂಗೆ ಕೊಡುವ. ಬಾಕ್ಸ್ ಬೇಡ ನಂಗೆ, ಅದ್ರೊಳಗಿರೋದು ಕೊಡು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಿಕೊಂಡಿದ್ದು ಬಟ್ಟೆ ಒಗ್ದಕನ ಅಂತ ಹೇಳಿ ಇಬ್ರು ಬೀಗರು ಕುತ್ಕೊಂಡ್ರು. ಸೊ ಇವ್ರಿಬ್ರು ಬಟ್ಟೆ ಒಗ್ಯಕ್ ಬಂದ್ರೆ ಇವ್ನು ಯಾರ ಎಂಜಿ ಕಾಟ್ಲೆ ಕೊಟ್ಟ ಅಂದ್ರೆ ಬಟ್ಟೆ ಒಗಿಸ್ತಾ ಇತ್ತಮ್ಮ. ಎಳೆ ಮಗ ಜೀಪಲ್ಲಿ ಅಡ್ತೈತೆ ಈ ಕಡೆ ತಿರ್ಗೆ ಹಂಗೆ ಆಗ್ತೀನಿ ತಡಿ. ಎಳೆ ಮಗ ಆಡ್ತಾ ಐತಿ. ಅವ್ರು ಬಟ್ಟೆ ಎಲ್ಲ ಒಗ್ದೆ ಅಷ್ಟೊತ್ತಿಗೆ ನಾನು ಅಡುಗೆಗೆಲ್ಲ ರೆಡಿ ಮಾಡಿದೆ. ಸೊ ಊಟ ಮಾಡ್ಕೊಂಡು ಅಮ್ಮರು ಮತ್ತೆ ಹೊರಟ್ರು. ಸೊ ಹಬ್ಬ ಇದೆ, ಊರಿಗೆ ಹೋಗ್ಬೇಕಿನ್ನ ಅಂತೇಳಿ. ಸೊ ಅವ್ರನ್ನ ಬಿಡಕ್ಕೆ ಅಂತೇಳಿ ನಾವೆಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಂಗಡಿ ಹತ್ರನೇ ವೇಟ್ ಮಾಡ್ಕೊಂಡು ಬಸ್ ಬಂತು. ಬಸ್ ಬಂದಾದ್ಮೇಲೆ ಅವ್ರು ಹೋದ್ರು. ಸೊ ನಂಡೆ ಈ ಥರ ಇತ್ತು. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ ನಾನು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.